ಈ ಎಲ್ಲ ಪರ್ವತಗಳಲ್ಲಿ ಅತ್ಯಂತ ಎತ್ತರದಲ್ಲಿರುವಂತಹದ್ದೇ ಈ ರಜತಾದ್ರಿ ಅಲ್ಲವೇ? ಅತ್ಯಂತ ಎತ್ತರದಲ್ಲಿದೆ ಎನ್ನುವಂತಹ ಕಾರಣಕ್ಕಾಗಿ ಈ ರಜತಾದ್ರಿಗೆ ಮಹತ್ವ ಬಂದಿದ್ದಲ್ಲ. ಲೋಕಶಂಕರನಾಗಿರುವಂತಹ ಮಹಾಬಲೇಶ್ವರನ ಆವಾಸ ಸ್ಥಾನ ಆಗಿರುವುದರಿಂದಲೇ ಇದಕ್ಕೆ ಇಷ್ಟು ಪ್ರಖ್ಯಾತಿ ಬಂದಿರುವಂತಹದ್ದು. ಆ ಪರಮೇಶ್ವರನನ್ನೇ ಸೇರಬೇಕು ಎನ್ನುವಂತಹ ತವಕದಿಂದ ನಾನು ಈ ಕಡೆ ಬಂದವಳು. ಪರ್ವತರಾಜ ಹಾಗೂ ಮೇನಕಾದೇವಿಯವಳ ಮಗಳಾಗಿ ಹುಟ್ಟಿದ್ದೇನೆ. ಪ್ರಾಯ ಸಮರ್ಥನಾದ ಸಂದರ್ಭದಲ್ಲಿ ನನಗೆ ವಿವಾಹವನ್ನ ಮಾಡಬೇಕು ಎಂದು ಯೋಚಿಸಿದ್ರು. ಆ ಕ್ಷಣವೇ ನಾರದರ ಆಗಮನವಾಗಿ ಸೂಚಿಸಿದ್ರು. ಯಾವ್ಯಾವುದೋ ರಾಜಕುಮಾರರನ್ನ ಮದುವೆಯಾಗುವಂತ ಅಂತವಳಲ್ಲ, ಸಾಕ್ಷಾತ್ ಪರಶಿವನನ್ನೇ ಇವರು ಸೇರಬೇಕು ಅಂತ ನಾರದರ ಸೂಚನೆಯಂತೆ ತಪಸ್ಸನ್ನ ಆಚರಿಸುವುದಕ್ಕಾಗಿ ನಾನು ಹೊರಟು ಬಂದವಳು. ರಾಜಕುಮಾರಿಯಾಗಿ ಬೆಳೆದಿರುವಂತಹ ನಾನು ಅರಮನೆಯ ಸಕಲ ವೈಭೋಗವನ್ನು ತ್ಯಜಿಸಿದ್ದೇನೆ. ಅಷ್ಟೇ ಅಲ್ಲ, ಮೈ ಮೇಲಿರುವಂತಹ ಆಭರಣಗಳನ್ನೆಲ್ಲ ತೆಗೆದು ರುದ್ರಾಕ್ಷಿ ಸರವನ್ನೇ ಆಭರಣವನ್ನಾಗಿ ತೊಟ್ಟುಕೊಂಡಿದ್ದೇನೆ. ಪಟ್ಟೆ ಪೀತಾಂಬರವನ್ನೆಲ್ಲ ತ್ಯಜಿಸಿದ್ದೇನೆ. ನಾರುಮಡಿಯನ್ನ ಹುಟ್ಟಿದ್ದೇನೆ. ಇದೆಲ್ಲವೂ ಪರಮೇಶ್ವರನಿಗೆ ಪ್ರಿಯವಾಗಿರುವಂತಹದ್ದು ಎಂಬ ಕಾರಣಕ್ಕಾಗಿ, ಪರಮೇಶ್ವರನ ಸಾನ್ನಿಧ್ಯದಲ್ಲಿ ಅವನನ್ನ ಒಲಿಸಿಕೊಳ್ಳುವುದಕ್ಕಾಗಿ ಅಖಂಡವಾಗಿರುವಂತಹ ತಪಸ್ಸನ್ನ ಆಚರಿಸುತ್ತೇನಂತೆ. ಅವನಿಗೆ ಪ್ರಿಯವಾಗಿರುವಂತಹ ಮಂತ್ರ ಓಂ ನಮಃ ಶಿವಾಯ. ಓಂ ಶಂಕರ ಪರಮೇಶ ದಿಗಂಬರ ವಿನಾಶ ಸುರೇಶ ಪ್ರಭುತ ಜಗದೀಶ ಅದುವೇ ಹಿಮಾಚಾದ್ರಿ ಅಲ್ಲವೇ? ಹಾಗಾದರೆ ಈ ಪ್ರದೇಶಕ್ಕೆ ನಾನು ಬರುವ ಹೊತ್ತಿಗೆ ಎಂತಹ ಸಂತೋಷ!
ತಂಪಾದ ವಾತಾವರಣ, ಹಚ್ಚ ಹಸಿರು ಒಂದು ಕಡೆ, ಬಿಳಿ ಮೋಡಗಳು ಇನ್ನೊಂದು ಕಡೆ, ಬೆಳ್ಳನೆ ಬಣ್ಣದ ಪರ್ವತದ ರಾಶಿ ಇನ್ನೊಂದು ಕಡೆ. ಅಷ್ಟೇ ಅಲ್ಲ, ಮಾನಸ ಸರೋವರ ಉಕ್ಕಿ ಹರಿಯುವ ಚಂದ ಇನ್ನೊಂದು ಕಡೆ. ಇಲ್ಲಿಯ ಸೌಂದರ್ಯವನ್ನು, ಇಲ್ಲಿಯ ಪ್ರಕೃತಿಯ ವಿಸ್ಮಯತೆಯನ್ನು ಹೊಗಳುವುದಕ್ಕೆ ಒಂದೆರಡು ವಾಕ್ಯ ಸಾಕಾಗುವುದಲ್ಲ. ಅಂತ ಘನ ವಿಶೇಷತೆ ಉಳ್ಳಂತ ಸ್ಥಳ ಇದು. ಹಾಗಾದ್ರೆ ಇಲ್ಲಿಯೇ ಇರುವನಂತೆ ಶಿವ. ಲೋಕವನ್ನೆಲ್ಲ ಮರೆತು ಯಾವ ಗೋಜಿಗೂ ಸಿಲುಕದೆ ಏನು ಬೇಡ ಎನ್ನುವುದಾಗಿ ಛಲದಿಂದ ಅಂತರ್ಮುಖಿಯಾಗಿ ತಪದಲ್ಲಿ ನಿರತನಾಗಿದ್ದಾನಂತೆ. ಹಾಗಾದ್ರೆ ನಾನು ಕಾರ್ಯ ಮಾಡಬೇಕಾದದ್ದು ಅವನಲ್ಲಿ ಅಲ್ಲ, ಇದು ವನವಿಹಾರ ಅಲ್ಲ. ಅವನನ್ನು ಹುಡುಕಬೇಕು. ಎಲ್ಲಿದ್ದಾನೆ?
ಬಂದಾಗ ಒಂದು ಆ ಕಡೆ ವಾಲಿರ್ತಾರೆ, ಇಲ್ಲ ಈ ಕಡೆ ವಾಲಿರ್ತಾರೆ. ಸೊಂಟ ನೋವು, ಕಾಲು ನೋವು ಅಂತ ಇನ್ನೊಂದು ಕಾಲನ್ನು ಬಿಟ್ಟಿರ್ತಾರೆ. ಇವನದು ಹಾಗಲ್ಲ. ಕುಳಿತು ಅದೆಷ್ಟೋ ಕಾಲಗಳಾಯಿತು ಪದ್ಮಾಸನ ಬಲಿದು ಕುಳಿತುಕೊಂಡಿದ್ದಾನೆ. ಇವ ಕುಳಿತ ಪರಿಸ್ಥಿತಿಯಲ್ಲಿ ಯಾವುದೇ ರಕ್ಷೆ ಇವನಿಗಿಲ್ಲ. ಹೂ ಬಳ್ಳಿಗಳೆಲ್ಲ ಇವನನ್ನೇ ಸುತ್ತಿ ಹಬ್ಬಿ ಆಗಿದೆ. ಇವನ ತಲೆಯ ಮೇಲೆ ಚಪ್ಪರದೋಪಾದಿಯಲ್ಲಿ ಬೆಳೆದು ನಿಂತಿದೆ ತರಲತೆಗಳು. ಅಷ್ಟೇ ಅಲ್ಲ, ಆಭರಣ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ನಾಗಾಭರಣನಾಗಿದ್ದಾನೆ. ನಾಗ ಇವನ ಮೈಯನ್ನೆಲ್ಲ ಸುತ್ತಿಕೊಂಡಿದೆ. ತಂಪದಿಂದ ಹೆಡಬಿಚ್ಚಿ ಬುಸುಗುಟ್ಟುತ್ತಾ ಇದೆ. ಗಜ ಚರ್ಮಾಂಬರಧರನು, ವ್ಯಾಘ್ರ ಚರ್ಮಾಂಬರನು ಆಗಿ ಅದರ ಮೇಲೆ ಆಸೀನನಾಗಿದ್ದಾನೆ. ಅಷ್ಟು ತಂಪು ತಾಗುವುದಿಲ್ಲ ಇವನಿಗೆ. ತಂಪೋ ಬಿಸಿಯೋ ಯಾವುದು ಲೆಕ್ಕಕ್ಕೆ ಇಲ್ಲ ಎನ್ನುವ ರೀತಿಯಲ್ಲಿ ಅಂತರ್ಮುಖಿಯಾಗಿ ಹೋಗಿದ್ದಾನೆ ಈತ. ಕಂಡದ್ದಾಯ್ತು, ಇವ ಸಿಕ್ಕಿಯಾಯ್ತು, ಇವನನ್ನು ವರ್ಣಿಸಿದ್ದಾಯ್ತು, ಈ ಚಂದವನ್ನು ಕಣ್ತುಂಬಿಕೊಂಡದ್ದಾಯ್ತು. ಹಾಗಾದ್ರೆ ನಾನು ಬಂದು ಇದನ್ನು ನೋಡುವುದಕ್ಕಲ್ಲ, ಈ ಸ್ಥಿತಿಯಿಂದ ಬಹಿರ್ಮುಖನಾಗಬೇಕು, ಅವನ ತಪ್ಪವನ್ನು ಕೆಡಿಸಬೇಕು ಅಂತಲ್ವ. ಕೆಡಿಸುವುದು ಅಂದ್ರೆ ಹೇಗೆ? ಹೋಗಿ ಎಬ್ಬಿಸುವುದಲ್ಲ, ದಾರಿಯ ಬೇರೆ ಉಂಟು. ಇದರ ಇನ್ನೊಂದು ಹೆಸರು ಪ್ರೇರಣ. ಹಾಗಾದ್ರೆ ಇದು ಪ್ರಯೋಜನ ಕೊಟ್ಟಿದ್ದ ಅಂತ ಸರಿಯಾಗಿ ಶಿವನ ಮುಖವನ್ನು ಗಮನಿಸಿದರೆ ಮುಖ ಅರಳಿದೆ, ಹೌದು, ಮುಖ ಕಮಲ ಅರಳಿದೆ. ಆಗ ಮುಖವನ್ನು ಬಿಗಿ ಹಿಡಿದುಕೊಳ್ಳುತ್ತವ. ಈಗ ಹೇಗೆ ಶಶಿಮಂಡಲ ಅರಳಿದಂತೆ ಅಲ್ಲಿಂದ ಇಲ್ಲಿಯೇ ಚಂದ್ರಮನೆ ಮಾಡಿದ ಹಾಗೆ ಮುಖದಲ್ಲಿ ಅರಳುವಿಕೆ, ಕಾಂತಿ ಅನ್ನೋದು ಹೊರಚಿಮ್ತಾ ಇದೆ. ಹಾಗಾದ್ರೆ ಅರಳಿಂದ ಪ್ರಯೋಜನಕ್ಕೆ ಬಂತು. ಇಷ್ಟು ಸಾಕ? ಇಷ್ಟು ಸಾಕ? ಇಷ್ಟೇ ಪರಿಣಾಮ ಅದು ಮುಂದುವರಿತದ ಪ್ರಸಂಗ? ಇಲ್ಲಪ್ಪ, ಇವತ್ತೈದು ಪ್ರಯೋಗ ಆಗಬೇಕು ಅಂತ ಉಂಟೋ ಏನು? ಎರಡನೇ ಉಂಟಲ್ಲ, ಶೋಕ ದೂರ ಆಗ್ಲಿಲ್ಲ. ಈಗ ಅಶೋಕನ ಹೇಗೆ ಅರವಿಂದ ನಂತರದ ಅಶೋಕದ ಪರಿಣಾಮ ಇದು. ಅದು ಸಾಕಾಗ್ಲಿಲ್ಲ. ಮುಖದಲ್ಲಿಯೋ ದೇಹದಲ್ಲಿ ಬದಲಾವಣೆ ಅಲ್ಲ. ನೀವು ಹೇಳಬೇಕು ಅಂತಾದ್ರೆ ದೇಹಕ್ಕೆ ಬಲ ಬೇಕು. ಕಷ ಆಗಿ ಹೋಗಿದ್ದಾನೆ. ಬಲ ಬೇಕು ಅಂತಾದ್ರೆ ಉಂಟಲ್ಲ,
ಕಲ್ಯಾಣವಾಗಬೇಕು. ಹೋಗಿ ಹೋಗಿ ಪಾರ್ವತಿಯೋ ಆ ಹೊತ್ತು ಯೋಚನೆ ಮಾಡಿದ್ದೇವೆ ತಂದೆ, ಕಾಲ ಉರುಳಿತು ಅಂತ. ಈಗೂ ಕಾಲ ಉರುಳಿ ಹೋಯಿತು. ವಿವಾಹವನ್ನು ಆಗ್ತೇನೆ ಎನ್ನುವ ಮಾತನ್ನು ಕೊಟ್ಟು ಎಷ್ಟೋ ಕಾಲವಾಗಿ ಕಳೆದು ಹೋಯಿತು ಅಂತ ಆಲೋಚನೆ ಮಾಡುವಾಗ ವಿವಾಹ ಮಹೋತ್ಸವವು ನಡೆದು ಹೋಯಿತು. ಸಮಸ್ತರು ಸಾಕ್ಷೀಭೂತರಾಗಿದ್ದಾರೆ. ಹೌದು ಸ್ವಾಮಿ. ಗಿರಿಜೆ, ಗಿರಿಜಾ, ಕಲ್ಯಾಣ ಹೇಗಾಯ್ತು ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಯಾಕೆ? ಕಲ್ಯಾಣ ಹೇಗೆ ಆಗಬೇಕು ಹಾಗೇ ಆಗಿದೆ ಎನ್ನುವ ಎಚ್ಚರ ಅವರ ಪಾಲಿಗೆ. ಸಮಸ್ತ ದಿಕ್ಪಾಲಕರು, ದೇವಾದಿ ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಇತ್ಯಾದಿ ಎಲ್ಲರೂ ಸೇರಿದ್ದಾರೆ. ಸೇರಿದಂತಹ ತುಂಬಿದ ಮಂಟಪದಲ್ಲಿ ನಮ್ಮಿಬ್ಬರ ವಿವಾಹ ಮಹೋತ್ಸವ ನಡೆದು ವಿವಾಹ ನಡೆಯಿತು ಹೇಳುವಾಗಲೇ ಶ್ರೀಮಂತಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹೌದು ಸ್ವಾಮಿ. ನಿಮ್ಮಪ್ಪ ದೇವತೆಗಳಲ್ಲವೇ? ಹಾಗಾಗಿ ಇಚ್ಛೆ ಏನು? ಲೋಕ ಕಲ್ಯಾಣಕ್ಕಾಗಿ ಪರಮೇಶ್ವರನಿಗೆ ಮದುವೆ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದು ದೇವತೆಗಳು. ಆ ದೇವತೆಗಳ ಸಂಕಲ್ಪಕ್ಕೆ ಪೂರಕವಾಗಿ ನಮ್ಮ ವ್ಯವಹಾರವನ್ನು ನಡೆದು ಹೋಯಿತು ಎನ್ನುವಲ್ಲಿಗೆ ಸಮಾಧಾನ ಆಗಲಿಕ್ಕಿಲ್ಲ. ಮುಂದೊಂದು ಕಾಲದಲ್ಲಿ ಲೋಕ ಕಂಟಕರನ್ನು ಕೊಲ್ಲುವುದಕ್ಕೆ ಎಲ್ಲರೂ ಸಿದ್ಧರಾಗಬೇಕು, ಲೋಕ ಕಲ್ಯಾಣವಾಗಬೇಕು ಎನ್ನುವಂತಹ ವಿವೇಚನವನ್ನು ಉಂಟು. ಇದೊಂದು ನಿರೀಕ್ಷಣೆ ಉಂಟು ನಮ್ಮ ಪಾಠ ಅಲ್ಲವೇ? ಮಗುವಿನ ಜನನವೂ ಆಗಿದೆ. ಮಗುವಿಗೆ ಹೆಸರು ಇಟ್ಟಿಲ್ಲ. ತರಳನಿಗೆ ವೀರ ಷಣ್ಮುಖನೆಂದು ಹೆಸರಿಟ್ಟು, ತರಳನಿಗೆ ವೀರ ಷಣ್ಮುಖನೆಂದು ಹೆಸರಿಟ್ಟು, ಪರಿಪರಿಯ ವಿದ್ಯೆಗಳ ಕಲಿಸುತ್ತ, ಪರಿಪರಿಯ ವಿದ್ಯೆಗಳ ಕಲಿಸುತ್ತ, ಆ ವೇಳೆಯಲ್ಲಿ ಹರನಡೆಗೆ ಸುರಬಲ ಬರಲು, ಸ್ವಾಮಿ. ಮುಂದೆಂದು ನಾನು ನುಡಿಯನ್ನು ಆಡಬೇಕು ಎಂದು ಮಟ್ಟದಲ್ಲಿಯೇ ನಿನ್ನ ಮುಖ ಅಗಲಾದದ್ದು ನೋಡಿದೆ. ಈ ಮುಖ ಅಗಲಾದದ್ದು ಯಾಕೆ ಅಂತ ಯೋಚಿಸುವಾಗ ಪುತ್ರೊಬ್ಬನ ಜನನ ಆಗಿದೆಯಲ್ಲ, ಆ ವಿಚಾರದತ್ತಲೇ ನಿನ್ನ ಲಹರಿ ಹೋಗಿದೆ ಅಂತ ಗೊತ್ತಾಯ್ತು ನನ್ನ ಮನೆಗೆ. ಹಾಗಾಗಿ ನಿನ್ನ ಬಾಯಿಂದಲೇ ಬರಲಿ ಅಂತ ಆಲೋಚನೆ ಮಾಡಿದೆ. ಮಗುವಿನ ಜನ್ಮವೂ ಆಯಿತು. ಹೌದು. ನಾಮಕರಣ ಏನಂತ ಹೇಳುವುದು? ಹೇಳು. ತಂದೆಯ ಕರ್ತವ್ಯ ಅದು. ಹಾಗೆ ಎಚ್ಚರಿಸಿದ್ದು ನನ್ನನ್ನು. ಹಾ. ಮಗು ಹುಟ್ಟಿದಾಗ ಸಂತೋಷ ಪಡುವಳು ನೀನು, ಹಾ. ಹೆಸರಿಡುವುದಕ್ಕೆ ಮುಂದಿನ ವ್ಯವಹಾರಕ್ಕೆ ನಿನ್ನ ಗಂಡ. ಅದಾದ್ರೂ ಒಂದು ಕೆಲಸ ಇರ್ಲಿ ಗಂಡಸರಿಗೆ ಅಂತ. ಅದಾದ್ರೂ ಒಂದಲ್ಲ, ಇಷ್ಟು ಕೆಲಸ ನಮ್ಮದ್ದೇ ಅಲ್ಲವೇ? ಏನು ಯೋಚಿಸಬೇಕಾದದ್ದಿಲ್ಲ. ಅವನಿಗೆ ಶಡೋನನ, ಷಣ್ಮುಖ, ಕುಮಾರ, ಕಾರ್ತಿಕೇಯ ಯಾವ್ದು ಬೇಕಾದ್ರೆ ಆಯ್ಕೆ ಮಾಡಿ. ಒಳ್ಳೆ ಅಧಿಕಾರ ಬರ್ತಾ ಇದ್ದಾರೆ. ತ್ರಾಗಿದ ಗುಣಧಾಮ ಪರಮಾನಿಸೇಮ, ತ್ರಾಗಿದ ಜನಪೇಮ ಸುರ ಸಾರ್ವಭೌಮ, ತ್ರಾಗಿ ಭಿನ್ನವಗೊಂಡು ಪೂರ್ಣ ಕಾಮ, ತ್ರಾಗಿ ನಿನ್ನೆಲ್ಲರ ಪೊರೆ ಶುಭಧಾಮ, ತ್ರಾಗಿದ ಗುಣಧಾಮ ಪರಮಾನಿಸೇಮ.
ಮುಖಾರವಿಂದ ನೋಡಿದಾಗ ತಿಳಿದಿರಬೇಕು. ಬೇಸರ ಆಗಿದೆ ಅಂತ ಗೊತ್ತಾಗ್ತದೆ. ಸುಮ್ಮನೆ ಬಂದವರಲ್ಲ ಅಂತ. ಹಾಗಾಗಿ ದುಃಖಕ್ಕೆ ಕಾರಣ ಏನು ಸ್ವಾಮಿ, ಯಾವಾಗಲೂ ಈ ಕೈಲಾಸಕ್ಕೆ ಬರುವಾಗ ಒಂದೋ ದೇವೇಂದ್ರ ಬಹಳ ಸಂತೋಷದಲ್ಲಿ ಬರುವುದು ಗಿರಿಜಾ ಕಲ್ಯಾಣಕ್ಕೆ ಬರುವಾಗ ಸಂತೋಷದಿಂದಲೇ ಬಂದಿದ್ದ ಅಲ್ವಾ? ಅದು ಈ ಮುಖ ಮುದುಡಿದ್ದೆ ಯಾಕೆ ಅಂತ ಗೊತ್ತಾಗಲಿಲ್ಲ. ಇನ್ನೊಂದು ದುಃಖ ತಪ್ತನಾಗಿ ಬರು ಉದ್ದೇಶ ಈಡೇರಲಿಲ್ಲ. ಮೂರನೇದು ಇಲ್ಲವೇ ಇಲ್ಲ. ಉದ್ದೇಶ ಈಡೇರಲಿಲ್ಲ ಅಂತ. ಯಾವ ಉದ್ದೇಶವೂ ಗೊತ್ತಿಲ್ಲ ಸ್ವಾಮಿ, ಹಾ ನಿಮ್ಮಿಂದ ಕಾಮದಾನವಾದ ಮೇಲೆ, ಹಾ ಗಿರಿಜಾ ಕಲ್ಯಾಣವಾದ ಮೇಲೆ, ಹಾ ಪುತ್ರೋತ್ಸವ ಆದ ಮೇಲೆ ಹಾ ನಾವು ಬೆಳಕನ್ನು ಕಾಣ್ತೇವೆ ಅಂತ ಆಲೋಚನೆ ಮಾಡಿದ್ದು. ಹೌದಪ್ಪ, ಪುತ್ರೋತ್ಸವ ಆಯಿತು ಅಂತ ಹೇಳುವಲ್ಲಿಗೆ ನಿಲ್ಲಲಿಲ್ಲ. ಅವನಿಗೆ ಕೊಡಬೇಕಾದ ಸಂಸ್ಕಾರವನ್ನು ಕೊಡ್ತಾ ಇದ್ದೇವೆ. ಒಳ್ಳೆಯದು. ಹಾ ಆದರೆ ಒಂದೊಂದು ದಿನ ನೀನು ಹೇಳಿದ ಮಾತು ನೆನಪಿಗೆ ಬರ್ತದೆ ನನಗೆ. ಹಾ, ಕಾಮ ದಹನವಾಯಿತು, ಹಾ. ಕಾಮಿತಾರ್ಥವನ್ನ ಈಡೇರಿಸುವುದಾಗಬೇಕು ಅಂತ ಹೇಳ್ತಾ ಇದ್ದಿ. ಅದನ್ನೇ ಆಲೋಚನೆ ಮಾಡಿದ್ದೇನೆ ನಾನು. ಅಲ್ವೇ ದೇವಿ? ಒಂದಕ್ಕೊಂದು ಹೊಂದಾಣಿಕೆ ಮಾಡಿದ್ದೀನಿ ನೀನು. ಹಾ. ಅದಾಯ್ತು ಅನ್ನುವಲ್ಲಿಗೆ ಕಾಮಿತಾರ್ಥ ಪೂರ್ತಿ ಆಗಬೇಕಲ್ಲ. ಆಗ್ಲಿಲ್ವಲ್ಲ? ಅಂಥದ್ದೇನಾಗಿದೆ? ಹಾಗಾಗಿ ಮತ್ತೆ ನಾನು ಬರುವ ಹಾಗಾಯ್ತು. ನೀನು ಯಾವಾಗಲೂ ಬರಬೇಕು. ಯಾಕೆ ನಮ್ಮ ನಿರೀಕ್ಷಣೆ ನಿನ್ನದುಂಟು. ಹೌದು. ಹಾಗಾಗಿ ಬರ್ತಾನೆ ಇರಬೇಕು. ಅಲ್ಲ, ನಾನು ಬರ್ತೇನೆ ಅನ್ನುವುದಕ್ಕೆ ನನಗೆ ಬೇಸರ ಇಲ್ಲ. ಹಾ. ಹೀಗೆ ಬರುವ ಮನಸ್ಸು ನನಗಿಲ್ಲ. ಮತ್ತೆ ಬರುವ ಹಾಗಾಯ್ತು ಅನ್ನುವಲ್ಲಿ ಯಾಕೆ ನಿರೀಕ್ಷಿಸಿರು? ತಾರಕನ ವಧೆ ಆಗಲಿಲ್ವಲ್ಲ? ಲೋಕ ಕಲ್ಯಾಣ ಕಂಟಕನಾಗಿದ್ದಾನೆ ತಾರಕಾಸುರ. ಲೋಕ ಕಲ್ಯಾಣ ಆಗಬೇಕು ಅಂತ ತಾರಕಾಸುರನ ವಧೆ. ಜಯಕಾರಿಗಳು ನೀವೇ ಅಲ್ಲವೇ? ಹಾಗಾಗಿ ನನಗೆ ಎಚ್ಚರಿಸುವುದಕ್ಕೆ ಬಂದ. ಸರಿಯಪ್ಪ, ಅದಕ್ಕೆ ತಮ್ಮ ಪುತ್ರರನ್ನ ಹಾ. ಈ ಕಾರ್ಯಕ್ರಮಕ್ಕೆ ಕಳಿಸಿಕೊಡಬೇಕು. ನಕ್ಕನ ಸುರ ವಿರೋಧಿ ನಕ್ಕನ ಸುರ ವಿರೋಧಿ ನಕ್ಕನ ಸುರ ವಿರೋಧಿ ಅಸುರ ವಿರೋಧಿ ನಮ್ಮಯ ದಿಕ್ಕವರು ಸಂಗ್ರಾಮದಲ್ಲಿ ನಮ್ಮವ ಚಿಕ್ಕವರು ಸಂಗ್ರಾಮದಲ್ಲಿ ಚಿಕ್ಕವರು ಸಂಗ್ರಾಮದಲ್ಲಿ ಅಸುರ ವಿರೋಧಿ ನಮ್ಮಯ ಚಿಕ್ಕವನು ಸಂಗ್ರಾಮದಲ್ಲಿ ಗೆಲುವನೆ ತೋದುವರ ಗರ್ಭದ ಕೀಳನೆ ಗೆಲುವನೆ ತಾನವರ ಗರ್ಭದ ಗರ್ಜನ ಕೇಳಿ ಬೆದರದೆ ನಿನ್ನ ಮಾತನ್ನು ಆಲಿಸುವಾಗ ಅದೃಷ್ಟಿಂದ ನಗು ಬರ್ತದೆ. ನಗು ಬರ್ತದೆ. ಹೌದು. ಹೌದಪ್ಪ, ಯಾಕೆ ನಗು ಬರ್ತದೆ? ಯಾಕೋ? ಯಾರನ್ನ ಕಳುಹಬೇಕು ಅಂತ ಹೇಳಿದೆಯಲ್ಲ, ಹೌದು. ಅದು ಯಾರ ಮರ್ದನಕ್ಕೆ? ತಾರಕ. ತಾರಕಾಸುರನ ವಧಗಾಗಿ. ತಾರಕದಲ್ಲಿದ್ದಾನೆ. ಹೌದಪ್ಪ, ಎತ್ತರದಲ್ಲಿದ್ದ. ಅಷ್ಟು ಎತ್ತರದವನ್ನ ಮರ್ತಿಸುವುದಕ್ಕೆ ಚಿಕ್ಕ ಹುಡುಗ ಮುಖನನ್ನು ಬಿಡಿಸಿಕೊಡಬೇಕು ಅಂತ ಕೇಳ್ತಾ ಇದೆಯಲ್ಲ. ಆರು ಮತ್ತೊಂದನೆಯ ದಿನ ಆಯ್ತು ಅಷ್ಟೇ ಹುಟ್ಟಿ. ಅಲ್ಲವೋ? ಹಾಗಾಗಿ ಇಂತಹ ಚಿಕ್ಕ ಬಾಲಕರನ್ನು ನನಗೆ ಕೇಳ್ತೀಯ ಅಂತಾರೆ. ಹಾ. ನನ್ನ ನಗೆ ಬರದೆ ಏನಂತೇಳಿ ಆಗ್ಬೇಕು. ನಗು ಬಂತ. ಆ ಬಾಲಕ ಹೋಗಿ ಮಾಡುವುದಾದ್ರೂ ಏನಾಗಿತ್ತು ಹೇಳು? ಸ್ವಾಮಿ, ಯಾಕೆ ಹೇಳು? ಯಾಕೋ? ಅಸುರನ ಸ್ಥಿತಿ ಏನು ಅಂತ ನಮ್ಮ ಬಾಯಿಗೆ ಬರ್ತುಂಟು. ಹಾ. ನೀವೇ ಭಯಭೀತರಾಗಿದ್ದೀರಿ. ಅಲ್ಲ, ಅವನ ಎದುರಿಗೆ ಹೋದವರ ಗತಿ ಏನಾಗಿದೆ ಎನ್ನುವುದು ನಿದರ್ಶನ ಉಂಟು. ಅಷ್ಟು ಉಂಟು ಅಂತ ಗೊತ್ತಿದ್ರು. ಹೌದೌದು. ಒಬ್ಬ ಹುಡುಗ ಹಾ. ಆರ್ಭಟಿಸಿ ಮಾತನ್ನ ಕೇಳಿದ್ರೆ ಹೆದರಿಯೇನೋ. ಹಾಲುಗಲ್ಲದ ಹಸುಳೆ. ಆದ್ದರಿಂದ ಹೇಳಿದ್ದೆ ನಾನು, ಅವ ಹಾರಿದ್ರೆ ಹೆದರಿ ಹೋಗಿ ಹೌದು. ಅಂತಹ ಹೆದರುವ ಹುಡುಗ ಹೋಗಿ ಅವನನ್ನು ಕೊಲ್ಲಬೇಕು ಅಂತ ಕೇಳಿಕೊಂಡ್ರೆ ಹಾ. ಈಗ ಇಚ್ಛಿತಾರ್ಥವನ್ನ ಮುಂದಿಡಬೇಕು. ಹ್ಮ್. ಅದು ಪೂರ್ತಿ ಆಗಬೇಕು ಅಂತ ಅವ್ರ ಇಚ್ಛೆ ಏನು, ಹೇಗೆ ಸಾಧು ಅಂತ ಆಲೋಚನೆ ಮಾಡಬೇಕು. ಹಾ. ನಿನ್ನ ಬಯಕೆ ಏನು? ತಾರಿಕಾಸುರ ಸಾಯ್ಬೇಕು. ಹೌದು. ಸಾಯುವನನ್ನು ಕೊಲ್ಲುವಲ್ಲಿ ವ್ಯಕ್ತಿ ಯಾರು ಅಂತ ಆಯ್ಕೆ ಮಾಡಿಕೊಂಡೆ ಹೇಳು.
ಇದನ್ನ ಕೇಳಿದಾಗ ನಗು ಬಂತ. ಆ ಹುಡುಗನಿಂದ ಆಗ್ಲಿಕ್ಕಿಲ್ಲ. ಯಾಕೆ ಸುಮ್ಮನೆ ಆಲೋಚನೆ ಮಾಡ್ತಾ ಇದ್ದೀವಿ? ದೇವರೇ, ಅದು ನಮ್ಗೆ ಸಣ್ಣ ನೀನು ಹೇಗೆ ಆಗುದಿಲ್ಲ, ಆಗುದಿಲ್ಲ. ಒಂದು ಮಾತು ನೀವೇ ಹೀಗೆ ಹೇಳಿದ್ರೆ ನಾನು ಏನು ಹೇಳುವುದು ಅಂತ ಅರ್ಥ ಆಗುವುದಿಲ್ಲ. ಈಗ ಆ ತಾರತನಿಗಿರಬಹುದಾದಂತಹ ವರ ಏನು ಅಂತಲ್ಲ. ಮತ್ತೆ ಎಚ್ಚರಿಸಬೇಕು. ನಿಮ್ಮಲ್ಲಿ ಹೇಳಿದಂತಹ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತಮ ಪ್ರವೇಶ ಮಾಡಿದ್ದೇನೆ. ಮರಳಿ ಸ್ವರ್ಗವನ್ನು ದೇವತೆಗಳು ಒಪ್ಪಿಸುವುದಕ್ಕಾಗಿ ಆ ಕೂಡಲ ಮದುವೆಯಾಗಬೇಕಾಗಿದೆ. ನೀನು ಅಲ್ಲಿಗೆ ಹೋಗುವುದಕ್ಕೆ ಸಿದ್ಧರಾಗ್ತೀಯ. ಯಾಕೆ? ಅಸುರ ಯಾರು ಏನು ಎನ್ನುವುದ ಎಚ್ಚರ ದೇವೇಂದ್ರಾದಿಗಳಿಗೆ ಈಗಲೇ ಆಗಿದೆ ಅನುಭವ. ಅಂತಹ ಅನುಭವ ಇದ್ದೇ ನಮ್ಮಿಂದ ಆಗದು ಅಂತ ಕೈ ಸೋತು ಇಲ್ಲಿಗೆ ಬಂದಿದ್ದಾರೆ. ನೀನು ಚಿಕ್ಕ ಸಣ್ಣವ ಎಂಬುದಾಗಿ ನಿಯಂತ್ರಿಸುವುದಿಲ್ಲ. ಸತ್ಯಪ್ಪ. ಹಿಮವು ಎಷ್ಟೇ ದಷ್ಟವಾಗಿರಲಿ ಬಾಲಭಾಸ್ಕರನ ಪ್ರಭೆಯಿಂದ ಕರಗಿ ಹೋಗುವುದಿಲ್ವ? ಬೇಡ, ಬೆಂಕಿ ಗಿಡಿ ಸಣ್ಣದಾದರೂ ಕೂಡ ಲೋಕವನ್ನೇ ಸುಡುವಂತ ಸಾಮರ್ಥ್ಯ ಅಂತ ಕಿಡಿಯಲ್ಲೇ ಉಂಟು, ಖಂಡಿತವಾಗಿ ಉಂಟು, ಅನುಮಾನ ಇಲ್ಲ. ಹಾಗಾಗಿ ನಾನು ಸಣ್ಣವನಾದರೆ ಏನಾಯ್ತು, ಬಾಣ ಹಿಡಿದಿದ್ದೇನೆ, ಇದಕ್ಕೆ ಬಾಲತನ ಇಲ್ಲ. ನಿನ್ನ ಉತ್ಸಾಹಕ್ಕೆ ನಾನು ನೀರೆರಚುವುದಿಲ್ಲ. ನಿನ್ನ ಉತ್ಸಾಹ ಬಹಳ ಸಂತೋಷವಾದದ್ದು. ಹೇಳಿ ಕೇಳಿ ಸದಾಶಿವನ ಮಗ ಅಲ್ವೇ? ಹಾಗಾಗಿ ನೀನು ಹೋಗುವುದಕ್ಕೆ ಸಿದ್ಧನಾಗಿದ್ದೀರಿ ಅಂತ ಆದರೆ ಕಳುಹುವುದಕ್ಕೆ ಸ್ವಲ್ಪ ಅನುಮಾನ ಆಯ್ತು ಬಿಟ್ಟು ಮತ್ತೇನು. ಈಗ ಕೂಡ ಅನುಮಾನ ಇದೆ ನಿನಗೆ? ಕೇವಲ ಸಂಕಲ್ಪವೇ ಹಾಗೆ ಉಂಟು. ಹೌದೇ? ಯಾಕೆ? ಯಾವ ಕ್ಷಣದಲ್ಲಿ ಶಿವ ಗಿರಿಜೆಯರ ಉದಯಿಸುವಂತಹ ಒಬ್ಬ ಮಗನಿಂದಲೇ ಅವನಿಗೆ ಶಿವನಿಂದ ಆವಿರ್ಭಾಗವ ಹುಡುಗನಿಂದಲೇ ತಾರಕರಿಗೆ ಮರಣ. ನೀನು ಅದೇ ಸಂಕಲ್ಪಕ್ಕಾಗಿ ಹುಟ್ಟಿದವ ಅಂತಾದ ಮೇಲೆ ನಮಗೆ ಅನುಮಾನ ಅಲ್ಲ ಮಗು. ಒಂದು ಅನುಮಾನ, ಈಗ ಅಪ್ಪಣೆ ಕೊಟ್ಟಿದ್ದೇ ಹೌದು ಅಂತ ಏನು
ಇದ್ದಾನೆ. ಇಲ್ಲದಿದ್ರೆ ನೀವೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ರೆ ಸಾಕು, ಆತನ ಅಧಿಕಾರ ಒಪ್ಪಿಸ್ತೇನೆ ನಾನು. ನಾನೇ ಕೊಲ್ಲುವುದಕ್ಕೆ ದೇವರಂತೆ ಹೆಣಿಸಿಕೊಳ್ಳವ ಲಯಕರ್ತನ ಮಗನಾಗಿ ಲಯ ಮಾಡುವುದಕ್ಕೆ ಅಂತಹ ವಿಕಾರಿಯಾಗಿರುವಂತಹ ತಾರಕರನ್ನ ಕೊಲ್ಲುವುದಕ್ಕಾಗಿ ಲಯ ಮಾಡುವುದಕ್ಕಾಗಿ ಹೊರಟು ನಿಂತ ಮಗನೇ, ನಿನ್ನ ಉತ್ಸಾಹ ಚಿಮ್ಮಲೇ ಅಮ್ಮನಿಗೆ ಮಗನ ಮೇಲಿರುವಂತಹ ವಾತ್ಸಲ್ಯ, ಆ ಮಗನಿಗೆ ಅಮ್ಮನ ಮೇಲಿರುವಂತಹ ಶ್ರದ್ಧೆ. ಈಗ ಅಪ್ಪ ದೂರ ಅನ್ನ ಇಲ್ಲ ಇಲ್ಲಪ್ಪ, ಮತ್ತೆ ಇಬ್ಬರು ನನಗೆ ಬೇಕು. ಒಮ್ಮೆ ಮಗನಲ್ಲಿ ಮತ್ತೆ ನನಗೂ ಅಷ್ಟೇ ಪ್ರೀತಿರು. ನೀನು ಹೋಗುವುದು ಲೋಕ ಕಲ್ಯಾಣಕ್ಕಾಗಿ ಶಿವನ ಮಗನಾಗಿ ಹೊರಟು ನಿಂತವ. ದೇವೇಂದ್ರಾದಿಗಳು ಸಮಸ್ತರಿಗೂ ಮಂಗಳವನ್ನು ಉಂಟು ಮಾಡುವುದಕ್ಕೆ ಹೋಗುವ. ಮಂಗಳವನ್ನು ಮಾಡಿಯೇ ಬರಬೇಕು. ಮಂಗಳ ಮಾಡುವುದಕ್ಕೆ ನಾನು ಇರುವುದು. ಆದೀತು ಆದೀತು ಹೋಗಿ ಬಾ ಮಗನೇ. ತಂದೆಯಿಂದ ಆಶೀರ್ವಾದವನ್ನು ಪಡೆಯುತ್ತೇವೆ. ಸ್ವಲ್ಪ ನಂಬಿಕೆ ಇರಲಿಲ್ಲ ನನಗೆ, ಅಪ್ಪ ನಾನು ಕೊಡ್ತಾರೆ ಇಲ್ವ ಅಂತ. ಅದು ನೀವೆಲ್ಲ ಜೊತೆ ಸೇರಿ ಒಂದು ನಂಬಿಕೆ ಬರುವ ಹಾಗೆ ಮಾಡಿದ್ದೀರಿ. ಹಾಗಾಗಿ ತಡ ಮಾಡುದು ಸರಿಯಲ್ಲ. ತಡ ಮಾಡಿದ್ರೆ ನಿಮಗೆ ಸ್ವರ್ಗ ಲೋಕ ಆದಷ್ಟು ಬೇಗ ಸಿಗುವುದಿಲ್ಲ. ಹಾಗಾಗಿ ಹೋಗುವ. ಶುಭಂಕರನಾದ ಶಂಕರನ ಮಗನಾದ ನಿನ್ನಿಂದ ಲೋಕಕ್ಕೆ ಶುಭವೇ ಆಗ್ತದೆ. ಅದನ್ನೇ ನಿರೀಕ್ಷೆ ಮಾಡ್ತೇವೆ.
ಹಾಗಾಗಿ ನಿನ್ನ ಅಂತ್ಯವನ್ನು ಮಾಡುವಂತ ಉದ್ದೇಶದಿಂದ ಬಂದವ ನಾನು. ಓಹೋ ಏ ಏನು ನಿನ್ನ ಲೋಕವನ್ನು ಬಿಟ್ಟು ಸ್ವರ್ಗವನ್ನು ಏರಿ ಅಲ್ಲಿರುವಂತಹ ದೇವತೆಗಳನ್ನೆಲ್ಲ ಹೊಡೆದೋಡಿಸಿ ಸ್ವರ್ಗ ಪೀಠದಲ್ಲಿ ನೀನು ಕುಳಿತುಕೊಂಡು ಅವರನ್ನು ದಿಗ್ವಿಜಯ ಹೌದೇ? ಹಾಗಾಗಿ ನಿನ್ನ ದಿಗ್ವಿಜಯನ್ನು ಮುರಿಯುವುದಕ್ಕೆ ಬಂದವ ಬೇರೆ ಯಾರೂ ಅಲ್ಲ, ಶಿವಕುಮಾರ ಹುಡುಗ ಬುದ್ಧಿ ಎಡವಿ ಬಿದ್ದಿ ಎಂಬ ಹಾಗಾಯ್ತು. ಯಾಕೆ? ಅದ ನಿನ್ನ ತುಟಿಯನ್ನೊಮ್ಮೆ ಸರಿಯಾಗಿ ನೋಡು. ಏನಾಗಿದೆ? ಒಂದು 7 ದಿವಸದಲ್ಲಿ ಹುಟ್ಟೆ ಈಗಷ್ಟೇ ತಾನೇ ತಾಯಿಯ ಎದ ಹಾಲನ್ನು ಕುಡಿದಂತಹ ಹಾಲಿನ ಕೆನೆ ಇನ್ನೂ ದಿನ ತುಟಿಯನ್ನು ಅದು ಮಾಸು ಹೋಗಲಿಲ್ಲ. ಸ್ವಲ್ಪ ವಿಚಾರ ಗೊತ್ತುಂಟು, ತುಂಬಾ ಹತ್ತಿರದಲ್ಲಿ ಇದ್ದೀಯಾ? ಹೌದು, ಎಲ್ಲ ವಿಚಾರ ತಿಳಿದೆ. ತಿರಕ್ಕೆ ಬಂದವರಿದ್ದೇನೆ. ಆದ್ರೆ ಲೋಕದ ರೂಢಿಯ ಮಾತೊಂದುಂಟು, ಸರಸ ಸಮರ ಸಂಬಂಧ ಸಂವಾದ ವಿರೋಧ ವಿನೋದ ವಿವಾದ ವಿವಾಹ ಇದಕ್ಕೆಲ್ಲವೂ ಸಮಾನತೆ ಬೇಕಂತೆ. ಸಮಾನತೆ ಬೇಕು ನಿಜವಾಗಿ. ಹೌದು. ಆದ್ರೆ ನೀನು ಸಣ್ಣ ಬಾಲಕನಾದ ಕಾರಣ ನಾನು ಹೇಳದಿಷ್ಟೆ, ಪಂಚಮಹಾಪಾತಗಳಲ್ಲಿ ಒಂದಾದಂತಹ ಶಿಶು ಹತ್ಯೆ ನನ್ನಿಂದಾದ್ರೆ ಲೋಕ ಅಪವಾದಕ್ಕೆ ನಾನು ಗುರಿಯಾಗ್ತೇನೆ. ಹೌದೇ? ಹಾಗಾಗಿ ಶಾಸ್ತ್ರವನ್ನು ತಿಳಿದಂತ ಈ ತಾರಕ ಹೇಳುವುದು ಇದು ಏನು? ನೀನು ಬಾಲಕನಾದ ಹೇಳ್ತಾರೆ ನಿನ್ನಿಂದ ಅದೆಷ್ಟೋ ಘನತರದಂತಹ ಘಟನೆಗಳು ಇನ್ನು ನಡೆಯುವುದಕ್ಕಿದೆ. ಬಾಲಕ ರಣರಂಗದಿಂದ
ನೀನು 6ರಲ್ಲಿ ಮಾಡುದನ್ನು ಹಾ. ನಾವು 60ರಲ್ಲಿ ಮಾಡಿ ಮುಗಿಸಿ ಹಾಗೆ. ಅದೆಲ್ಲ ಹೇಳುದು ಹಾಗೆ ನಾವು ನೋಡಿದವರಲ್ಲ. ಹಾ. ಎಲ್ಲ ಹೇಳಿದ್ದನ್ನು ನಾವು ಈಗ ಒಪ್ಪಿಕೊಳ್ಬೇಕಷ್ಟೇ. ನೀನು ಒಪ್ಪಬೇಕು ಅಂತ ಇಲ್ಲ. ಹಾ. ನೀನು ಒಪ್ಪುವುದಕ್ಕೆ ನಾನು ಕೆಲಸ ಮಾಡುವುದಲ್ಲ. ಒಪ್ಪಿಕೊಳ್ಳುವುದಕ್ಕೆ ಇನ್ನೊಬ್ಬರ ಇಲ್ಲ ಅಂತ ಪ್ರಚಾರಕ್ಕಾಗಲಿ ಹಾ. ಹೊಗಳಿಕೆಗಾಗಲಿ ತೆಗಳಿಕೆಗಾಗಲಿ ನಾವು ಕೆಲಸ ಮಾಡುವುದಲ್ಲ. ಮತ್ತೆ ಯಾಕೆ ಇಲ್ಲಿ ಹೇಳಿದ್ದು ಅಂತ ನಾನು ಮಾಡಿದೊಂದೇ ಏನು? ನಿನ್ನನ್ನು ಯುದ್ಧ ಕ್ಷೇತ್ರಕ್ಕೆ ಹಾ. ಕಳಿಸಿದವಿದ್ದಾರಲ್ಲ ಹೌದು. ಆ ಪರಮೇಶ್ವರ ಬೇಕು ಅಂತ ಮೊದಲು ಹೇಳಿದ್ದು. ನನ್ನನ್ನು ಸಾಮರ್ಥ್ಯದ ಸೋಲಿಸು. ಹೌದಾ? ಮತ್ತೆ ಅವರನ್ನು ಬರುವುದಕ್ಕೆ ಆಗಿದ್ರೆ ನೋಡುವಪ್ಪ. ಇಂದ್ರಾದಿ ಸರೋವರದ ದುಂದುಬೆಯ ಒಳಗೆ ಸುಖದಿಂದ ಮಳೆಗಾಲದ ನನ್ನ ಕೈಯ ಪೆಟ್ಟದ್ದಾಗಿದೆ. ಆದರೂ ಕೂಡ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೇನೆ. ಇವನಿಗೆ ಇನ್ನೂ ಕೂಡ ಬದುಕಬೇಕೆ ಮತ್ತು ಆಸೆ ಇರಬೇಕು. ಹೌದು. ಹಾಗಂತ ಧೈರ್ಯದ ಮಾತನ್ನು ಹೇಳಿದಂತಹ ದೇವತೆಗಳಿಗೆ ಮತ್ತೆ ಮರಳಿ ಸ್ವರ್ಗವನ್ನು ದೇವತೆಗಳಿಗೆ ಒಪ್ಪಿಸಿದ್ದೇನೆ. ಇದನ್ನು ಕಂಡಂತಹ ದೇವತೆಗಳು ಧೂಮಳೆಯನ್ನೇ ಸುರಿಸುತ್ತಾ ಇದ್ದಾರೆ. ಎಲ್ಲರಿಗೂ ಮಂಗಳವಾಯಿತು. ಕೊನೆಯ ಕ್ಷಣವಾಗಿ ಇದ್ದಂತ ನಿಮಗೆಲ್ಲರಿಗೂ ನಾನು ಈ ಮೂಲಕವೇ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂಥ ಪುಣ್ಯ ಕಥಾಭಾಗವನ್ನು ಯಾರು ಆಡಿದ್ದಾರೋ ಆಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೋ, ಯಾರು ನೋಡಿದ್ದಾರೋ ನೋಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ನಾವು ನಮ್ಮಂತ ಮಂಜುನಾಥ ಸ್ವಾಮಿ, ಮಹಾಗಣಪತಿ ಎಲ್ಲರೂ ಕೂಡ ಜೊತೆಯಲ್ಲಿ ವೀರಾಂಜನೇಯ ಸ್ವಾಮಿ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳವನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಂಗಳಂ ರಂಗನಾಯ